ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳಾಗಿರುವಂಥ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಯಾವಾಗಲೂ ನಾವು ಜಾತಕ ಈ ಥರ ಮಾತಾಡ್ತಿರ್ತೀವಿ. ಜಾತಕದಲ್ಲಿ ಇದೆ ಅಂತಂದರೆ ನಮಗೆಲ್ಲೋ ಒಂದು ಕಡೆ ಅದು ಅನುಭವಿಸಿಯೇ ತೀರ್ತೀವಿ, ಅಥವಾ ಯೋಗ ಇತ್ತು ಅಂತಂದರೆ ನಮ್ಗೆ ಅದಾಗೆ ಆಗತ್ತೆ ಅಂತ. ಇನ್ನು ಜಾತಕದಲ್ಲಿ ಯೋಗ ಇರೋದಿಲ್ಲ, ಈ ಮಂತ್ರದಿಂದ ಏನಾದರೂ ನಾವು ಅದನ್ನು ಸಿದ್ಧಿ ಮಾಡ್ಕೊಳ್ಬಹುದಾ? ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಹೇಗೆ ಸಾಧ್ಯ ಇದೆಯಾ ಇಲ್ವಾ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಅನೇಕ ಬಾರಿ ಹೇಳಿರ್ತೀನಿ, ಈ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ನಡೆದು ದಾರಿ ಬಿದ್ದಿರುತ್ತೆ. ಅದನ್ನು ಯಾರೂ ಕೂಡ ಮಾಡಿರೋದಿಲ್ಲ, ಕಾಲು ದಾರಿ ಬಿದ್ದಿರುತ್ತೆ ಅಂತ ನಾನು ಹೇಳಿರ್ತೀನಿ. ಅದೇ ಮಂತ್ರ ಹೇಳಿ 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 ಯಾವಾತ ನನಗೆ ಸಿದ್ಧಿ ಆಗಿರುತ್ತೋ ಅವ ನಿಮಗೇನು ಕೊಟ್ಟರು ನಿಮ್ಗೆ ಕೆಲಸ ಆಗೋದು ಪರಮ ಸತ್ಯ ಅನ್ನೋದನ್ನು ನಿಮಗೇನು ತಿಳಿಸಿರ್ತೀನೋ ಹಾಗೆಯೇ ಒಂದು ಎಕ್ಸಾಂಪಲ್, ನಿಮಗೇನಾದರೂ ಒಂದು ಗಜಕೇಶ್ವರಿ ಯೋಗ ಇಲ್ಲ ಅಥವಾ ಲಕ್ಷ್ಮೀನಾರಾಯಣ ಯೋಗ ಇಲ್ಲ ಅಂತಂದರೆ ಆ ಯೋಗವನ್ನು ಪಡೆದುಕೊಳ್ಳಬೇಕಾದ್ರೆ ಕೆಲವೊಂದು ದಿನಗಳು ನೀವು ಅದನ್ನು ಪಡಿಸೋದು ಮಾಡೋಂಥದ್ದಿರುತ್ತೆ. ಅದು ರಾತ್ರಿ ಸಂದರ್ಭದಲ್ಲಿ ನಮಗೆ ಕೆಲವು ಕಷ್ಟಗಳನ್ನು ರಾತ್ರಿಗೆ ಹೋಲಿಸಿದ್ದಾರೆ. ನಾವು ರಾತ್ರಿನಲ್ಲಿ ಏನೇನೋ ಮಾಡಿ ಮಲ್ಕೊಳ್ಬಿಡ್ತೀವಿ, ಬಟ್ ಅದಕ್ಕೆ ಅದೇ ತಿನ್ನಬಾರದು ತಿನ್ನೋದು, ಮಾಡಬಾರದು ಮಾಡೋದು ಇವೆಲ್ಲ ಮಾಡ್ಕೊಳ್ತೀರಿ. ಅದಲ್ಲ, ಅಂಥ ಕಷ್ಟಗಳಿಂದ ಹೊರಗೆ ಬರಬೇಕಾದ್ರೆ ನೀವು ಈ ಚಮತ್ಕಾರವನ್ನು ಮಾಡ್ಕೊಳ್ತೀರಿ. ಏನು ಅಂತಂದರೆ, ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಬೆಲ್ಲ, ಆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಮಿಶ್ರಣ ಮಾಡಬೇಕು. ಕಡಲೆ ಯಾರು? ಗುರುಗ್ರಹ. ಕಡಲೆ ಗುರು, ಅಕ್ಕಿ ಚಂದ್ರ. ಕರೆಕ್ಟಾ? ನಿಮ್ಗೆ ಗೊತ್ತಲ್ಲಮ್ಮ? ಅಕ್ಕಿ ಯಾರು? ಚಂದ್ರ. ಕಡಲೆ ಗುರು ಅಲ್ವಾ? ಈ ಬೆಲ್ಲ ಮಹಾವಿಷ್ಣು, ಮೃತ್ಯುಂಜಯ, ಎಲ್ಲವೂ ಕೂಡ ಸೇರ್ಪಡ್ತಕ್ಕಂಥದ್ದು. ಹಾಗಾಗಿ ಈ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮಿಶ್ರಣ ಮಾಡಿರ್ತಕ್ಕಂತಹ ಬೆಲ್ಲದ ಪುಡಿಯ ಸಮ್ಮಿಶ್ರಣವಾಗಿರತಕ್ಕಂತಹ ಇದು ಕರ್ಮಧರ್ಮ ಸಂಯೋಗವಾಗ್ತಕ್ಕಂತಹದ್ದು ಕೂಡ ಆಗಿರೋದು. ಆದ್ದರಿಂದ ನೀವೇನು ಮಾಡ್ತೀರಿ, ರಾತ್ರಿ ನೀವು ವಾಕ್ ಮಾಡ್ತೀರ ನೋಡಿ, ಊಟ ಮಾಡಿದ್ಮೇಲೆ ವಾಕ್ ಮಾಡ್ತೀರಲ್ಲ, ಆವಾಗ ಒಂದು ಹಿಡಿ ಕೈಲಿ ಹಿಡ್ಕೊಳ್ತಕ್ಕಂತಹದ್ದು ಸ್ವಲ್ಪ ಆ ಒಂದು ದಾರಿಯ ಆ ಲಾಸ್ಟ್ ಭಾಗದಲ್ಲಿ, ಅಂದರೆ ಕೊನೆ ಭಾಗದಲ್ಲಿ ಒಂದು ಸೈಡಿಗೆ ನೀವು ನಡಿಬೇಕಾದ್ರೆ ಆ ಹುಲ್ಲು ಎಲ್ಲ ಏನಿರುತ್ತೋ ಅಂಥ ಕಡೆ ಸ್ವಲ್ಪ ಚಿಲ್ಕೊಂಡು ಹೋಗ್ತೀರಿ. ಕ್ರಿಮಿಕೀಟಾದಿಗಳು ಕೂಡ ಇದನ್ನು ತಿಂತಕ್ಕಂತಹದ್ದು. ಆವಾಗ ಒಂದು ಮಂತ್ರವನ್ನು ಹೇಳುತ್ತಾ ಪರ್ಯಟನೆ ಮಾಡುತ್ತೀರಿ, ವಾಕ್ ಮಾಡುತ್ತೀರಿ. ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ರಾತ್ರಿ 7 ಗಂಟೆ ಆಗಿರಲಿ, 9 ಆಗಿರಲಿ, ರಾತ್ರಿ 10 ಗಂಟೆ ಆಗಿರಲಿ, ಓಂ ವಾಸುದೇವಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ, ವಾಸುದೇವಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರವನ್ನು ಹೇಳ್ಕೊಳ್ತಾ ಆ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಟುಕೊಂಡಿದ್ದು ಅದೊಂದು ಕೆ ಜಿ ಇದೊಂದು ಕೆ ಜಿ ಇಟ್ಟುಕೊಂಡು ಬೆಲ್ಲವನ್ನು ಮಿಶ್ರಣ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳುತ್ತಾ ಬನ್ನಿ. ನೀವು ಎಷ್ಟೊತ್ತು ವಾಕ್ ಮಾಡ್ತೀರೋ ಅಷ್ಟೊತ್ತು ಕೂಡ ಸ್ವಲ್ಪ ಹಾಕಿ ಮುಗಿದೋಯ್ತು, ಪರವಾಗಿಲ್ಲ, ಮನೆಗೆ ಬರ್ತೀರಿ. ಮನೆಗೆ ಬಂದು ಕೂಡಲೇ ನಿಮಗೆ ಅಭ್ಯಾಸ ಇದ್ದರೆ ಒಳ್ಳೆಯದು, ಇಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಆದರೂ ಹಾಲು ಬೆಲ್ಲವನ್ನು, ಅಂದರೆ ಸಕ್ಕರೆ ಬದಲಿಗೆ ಆ ಹಾಲಿಗೆ ಬೆಲ್ಲವನ್ನು ಮಿಶ್ರಣ ಮಾಡ್ತಕ್ಕಂಥದ್ದು ಸೇವಿಸುವಂಥದ್ದು. ಇದನ್ನು ಸೇವಿಸಿ ನೀವು ಮಲಗುತ್ತೀರಿ. ಕನಸಲ್ಲಿ ಕೂಡ ಗೊತ್ತಾಗುತ್ತೆ, ನಮ್ಮನ್ನು ಆವರಿಸಿರ್ತಕ್ಕಂಥ ಅಷ್ಟು ದಟ್ಟ ದಾರಿದ್ರ್ಯಗಳು ಬಿಟ್ಟು ಹೋಗಿ ಜಾತಕದ ಇಲ್ದಿರತಕ್ಕಂಥ ಯೋಗವನ್ನು ತಂದು ಕೊಡತಕ್ಕಂತಹದ್ದು. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲಿಕ್ಕಿರ್ತಕ್ಕಂಥ ಈ ಮಂತ್ರವು ಕೂಡ ಎಷ್ಟು ದಿನಗಳು ಗುರುಗಳೇ ಅಂತಂದರೆ, ಕೆಲವೊಂದು ಕರ್ಮ ಬೇಗ ಸವಿಯೋದಿಲ್ಲ. ಅದಕ್ಕಾಗಿ ಒಂದಷ್ಟು ದಿನಗಳು ನಿನಗೆ ಗೊತ್ತಾಗ್ಬಿಡುತ್ತೆ. ಇದು ಒಂದು 90 ದಿನವೋ 108 ದಿನವೋ. ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಯಾರೋ ಒಬ್ಬರು ಈ ಅಣ್ಣ ತಮ್ಮಂದರು ಎಲ್ಲ ಅಣ್ಣನೇ ಪೂರ್ತಿ ತಗೊಂಡಿದ್ದೆ, ತಮ್ಮನಿಗೇನು ದಕ್ಸಿಲ್ವಂತೆ ಆಸ್ತಿ ವಿಚಾರದಲ್ಲಿ. ಅದನ್ನು ಪಡೆದುಕೊಳ್ಬೇಕಾದ್ರೆ ಪೂರ್ಣವಾಗಿ ಏನೂ ಕೊಟ್ಟಿಲ್ಲ ಆತನಿಗೆ, ನಿರಾಸೆಯಿಂದ ಯಾವುದೋ ಒಂದು ಮನೆ ಮಾಡಿಕೊಂಡಿದ್ದಾನೆ, ಅವನಿಗೆ ದಕ್ಕಬೇಕಾ ಆಸ್ತಿ. ಅದಕ್ಕಾಗಿ ಆತ ಮಾಡಿದ್ದು 183 187ನೇ ದಿನ ಅವನಿಗೆ ಇದರಲ್ಲಿ ನಂಬಿಕೆ ಇರಲಿಲ್ಲ. 187ನೇ ದಿನ 188ನೇ ದಿನ ಆತ ನಡೆದ ಚಮತ್ಕಾರ. ಅವರ ಹತ್ತಿಗೆ ಅಣ್ಣನಿಗೆ ಹೇಳಿ, ಇಲ್ಲ ನಾವು ಈ ಥರ ತಪ್ಪಾಗುತ್ತೆ, ಅದಾಗ ಮಾಡಬಾರ್ದು, ಏನಾದರೂ ಮಾಡಿ ಅವನು ಕೊಟ್ಟುಬಿಡೋಣ ಅಂದರೆ ಇವನು ಏನೋ ಪಾಪ ಇರುತ್ತೆ. ಅದು ಆ ಕ್ರಿಮಿಕೀಟಗಳಿಗೆ ಆಹಾರವಾಗಿ ಕೊಡೋ ಮುಖಾಂತರ ಇವನಿಗೆ ಪರಿವರ್ತನಾ ಯೋಗ ಇರತಕ್ಕಂತಹದ್ದು ಗಜಕೇಸರಿ ಯೋಗ ಜಾತಕದಲ್ಲಿ ಇಲ್ಲ ಅಂದರೂ ಕೂಡ ಪಡೆದುಕೊಳ್ಳತಕ್ಕಂತಹ ಚಮತ್ಕಾರ ಇದಿರುತ್ತೆ. ಆಮೇಲೆ ಯಾರನ್ನೋ ಸೇರಿಸಿ ನ್ಯಾಯ ಪಂಚಾಯಿತಿ ಮಾಡಿ ಅವನಿಗೂ ಕೂಡ ಅರ್ಧ ಭಾಗ ಕೊಟ್ಟಿದ್ದಾರೆ. ಏನೂ ಖರ್ಚಿಲ್ಲದೆ ಅವನಿಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿ ಪಡೆದುಕೊಂಡ ಅಂತಂದರೆ ಅದು ಗಜಕೇಸರಿ ಯೋಗವೇ.
ಅದು ಲಕ್ಷ್ಮೀನಾರಾಯಣ ಯೋಗವೇ. ಹಾಗಾಗಿ ನಮ್ಮಲ್ಲಿ ಇಲ್ಲ. ಅವನ ಜಾತಕ ತೆರೆದು ನೋಡಿದ್ರೆ ಏನೂ ಕಾಣಲ್ಲ ಅಂಥದ್ದು, ಎಂತಹದ್ದು ಇಲ್ಲ. ಪಾಪ ಎಲ್ಲವೂ ಕೂಡ ಕಳ್ಕೊಳ್ಳೋದೇ ಇದೆ. ಆದರೆ ಪಡ್ಕೊಳ್ಬೇಕಲ್ಲ, ಅದಕ್ಕೇನು ಈ ರೀತಿಯ ನೀವು ವಿಶೇಷವಾಗಿ ಗೋವಿಂದನ ಮಂತ್ರವನ್ನು ಹೇಳ್ತಾ ಹೇಳ್ತಾ ಹೆಜ್ಜೆ ಹಾಕ್ತಾ ನೀವು ಆ ಒಂದು ಕ್ರಿಮಿಕೀಟಗಳಿಗೆ ಉಣಬಡಿಸ್ತೀರೋ ನಿಮಗೆ ಭಗವಂತ ಉಣಬಡಿಸ್ತಾನೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಜಾತಕದಲ್ಲಿ ಯೋಗ ಇಲ್ದಿದ್ರೆ ಏನು, ಮಂತ್ರದಿಂದ ನಾವು ಹೇಗೆ ಅದನ್ನು ಸಿದ್ಧಿ ಮಾಡ್ಕೊಳ್ಬೋದು ಯೋಗನ ಅನ್ನೋದ್ರ ಬಗ್ಗೆ, ಈ ಕಡಲೆ ಆಗಿರ್ಬೋದು, ಜೊತೆಗೆ ಅಕ್ಕಿ ಬೆಲ್ಲದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳನೇ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜಾತಕದಲ್ಲಿ ಯೋಗ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಯಾವ ಒಂದು ಮಂತ್ರದ ಒಂದು ಸಿದ್ಧಿ ಮಾಡಬೇಕಾಗತ್ತೆ, ಜೊತೆಗೆ ನಿಮಗೆ ಕಡಲೆ ಅಕ್ಕಿ ಬೆಲ್ಲದ ಮಹತ್ವ ಏನು ಅಂತ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.